ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಉತ್ತಮ ಶಿಕ್ಷಕರ ಗುಣಗಳು ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಆತ್ಮ ವಿಶ್ವಾಸ ಹೊಂದಿರಬೇಕು. ಆತ್ಮವಿಶ್ವಾಸ ಹೊಂದಿರಬೇಕು. ಅದಂದ್ರಿ ಉತ್ತಮ ವಾಗ್ಮಿಯಾಗಿರಬೇಕು. ಉತ್ತಮ ವಾಗ್ಮಿಯಾಗಿರಬೇಕು. ಒಳ್ಳೆಯ ಕೇಳುಗನಾಗಿರಬೇಕು. ಒಳ್ಳೆಯ ಕೇಳುಗನಾಗಿರಬೇಕು. ಮತ್ತು ನೋಡಿ, ಸ್ನೇಹ ಸ್ವಭಾವ ಇರಬೇಕು. ಸ್ನೇಹ ಸ್ವಭಾವ ಇರಬೇಕು. ಮತ್ತೊಂದು ನೋಡಿ, ಉತ್ತಮ ನಾಯಕತ್ವ ಗುಣವಿರಬೇಕು. ಉತ್ತಮ ನಾಯಕತ್ವ ಗುಣವಿರಬೇಕು. ತಾಳ್ಮೆ ಹೊಂದಿರಬೇಕು. ಉತ್ತಮ ಮಾರ್ಗದರ್ಶನ ನೀಡಬೇಕು. ಓಕೆ. ಆಳವಾದ ಜ್ಞಾನ ಹೊಂದಿರಬೇಕು. ಆಳವಾದ ವಿಶ್ವಾಸ ಹಾಗೂ ಧನಾತ್ಮಕ ಚಿಂತನೆ ಇರಬೇಕು. ಮತ್ತೊಮ್ಮೆ ನೋಡಿ, ಆಳವಾದ ವಿಶ್ವಾಸ ಹಾಗೂ ಧನಾತ್ಮಕ ಚಿಂತನೆ ಇರಬೇಕು. ಮತ್ತೊಂದು ನೋಡಿ, ದಯೆ ಮತ್ತು ಕಾಳಜಿಯುಳ್ಳವನಾಗಿರಬೇಕು. ಕಾಳಜಿ ಉಳ್ಳವನಾಗಿರಬೇಕು. ಓಕೆ. ಅದಾನಂತರ ನೋಡಿ, ಕೌಶಲ್ಯಪೂರ್ಣ ಮತ್ತು ಧನಾತ್ಮಕ ಚಿಂತನೆ ತಿಳಿಸಬೇಕು. ಕೌಶಲ್ಯಪೂರ್ಣ ಮತ್ತು ಧನಾತ್ಮಕ ಚಿಂತನೆ ತಿಳಿಸಬೇಕು. ಜೀವನವಿಡೀ ವಿದ್ಯಾರ್ಥಿಯಂತೆ ಕಲಿಯಬೇಕು. ಮತ್ತೊಂದು ನೋಡಿ, ಪರಿಣಾಮಕಾರಿ ಬೋಧನೆ ಮಾಡಬೇಕು. ಮತ್ತೊಂದು ನೋಡಿ, ಉತ್ಸಾಹ ಮತ್ತು ದೃಢ ನಿರ್ಧಾರ ತೆಗೆದುಕೊಳ್ಳಬೇಕು. ಸಮಯ ಪ್ರಜ್ಞೆ ಮತ್ತು ಪ್ರಾಮಾಣಿಕನಾಗಿರಬೇಕು. ಮತ್ತೊಮ್ಮೆ ನೋಡಿ, ಸಮಯ ಪ್ರಜ್ಞೆ ಮತ್ತು ಪ್ರಾಮಾಣಿಕನಾಗಿರಬೇಕು. ಓಕೆ, ರೈಟ್. ಈ ಒಂದು ವಿಡಿಯೋ ಇಷ್ಟವಾಯ್ತಾ? ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಅದೇ ಥರ ಎಂಥ ಟಾಪಿಕ್ ಮೇಲೆ ವಿಷಯ ತೆಗಿಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ವಿಡಿಯೋ ಮುಗಿಸಾಯಿನಿ. ಮತ್ತೊಂದು ಹೊಸ ವಿಡಿಯೋ ಅಂದರೆ ಭೇಟಿ ಆಗ್ತೇನೆ. ಬಾಯ್.